ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೋಷದ್ ಹೆಲ್ತಿ ಲೈಫ್ ಸ್ಟೈಲ್. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋದು ಶಾವಿಗೆ ಪಾಯಸ. ಜಸ್ಟ್ 15 ಮಿನಿಟ್ಸಲ್ಲಿ ನೀವು ತಟ್ಟಂತ ಮಾಡ್ಬೋದು. ದೇವ್ರ ನೈವೇದ್ಯಕ್ಕೆಲ್ಲ ಬೇಗನೆ ರೆಡಿ ಮಾಡ್ಕೋಬೋದು. ಈಗ ನೋಡಿ, ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ತಗೊಳ್ತಾ ಇದ್ದೀನಿ. ಆ ತುಪ್ಪಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ. ನಾನು ದ್ರಾಕ್ಷಿ ಯೂಸ್ ಮಾಡೋದಿಲ್ಲ, ಒಂಥರ ಹುಳಿ ಥರ ಬರುತ್ತೆ ಅದು ತಿಂತಾಯಿದ್ರೆ. ಸೊ ಅದಕ್ಕೋಸ್ಕರ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋಗೆ ಇದು ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ನಾನು ಕಟ್ ಮಾಡಿಲ್ಲ, ಅದನ್ನು ಹಾಗೆ ಕುಟ್ಟಿದ್ದೀನಿ ಬಾದಾಮಿ. ಸೊ ಅದಕ್ಕೆ ಸ್ವಲ್ಪ ಪುಡಿ ಅನ್ನಿಸ್ತಾ ಇದೆ. ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಲೈಟ್ ಕಲರ್ ಚೇಂಜ್ ಆಗ್ತಿದ್ದಂಗೆ ತೆಗೆದುಬಿಡಬೇಕು. ತುಂಬ ಜಾಸ್ತಿನೂ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಸಾಕಲ್ವಾ? ನೋಡಿ, ಅದನ್ನು ತೆಗೆದುಬಿಡ್ತೀನಿ, ಕಂಪ್ಲೀಟಾಗಿ ತೆಗೆದುಬಿಡ್ತೀನಿ. ಯಾಕಂದರೆ ನಾನು ಪುಡಿ ಮಾಡಿದ್ರಿಂದ ಅದರಲ್ಲಿ ಹಾಗೇ ಇದೆ. ಇದಕ್ಕೆ ನಾನು 1 ಕಪ್ಪಷ್ಟು ಆಲ್ರೆಡಿ ರೋಸ್ಟ್ ಆಗಿರೋ ಶಾವಿಗೆನೇ ತೊಗೊಂಡಿದ್ದೀನಿ. ಇಲ್ಲ ನಾರ್ಮಲ್ ತೊಗೊಂಡ್ರೆ ಇದ್ರ ಜೊತೆ ಮತ್ತೆ ಫ್ರೈ ಮಾಡ್ಕೊಳ್ಬೋದು. ಅಂದರೆ ಇವಾಗ ತುಪ್ಪ ಕಾದಿರುತ್ತಲ್ವ, ಈ ಶಾವಿಗೆ ಹಾಕಿದಾಗ ಇನ್ನೊಂದು ಸ್ವಲ್ಪ ಫ್ಲೇವರ್ ಗಮ್ ಅಂತ ಬರುತ್ತೆ. ಅಲ್ಲಿ ತನಕ ನಾವು ಒಂದು 2 ಮಿನಿಟ್ಸ್ ಅಷ್ಟೇ ಇದನ್ನ ಹಾಗೆ ರೋಸ್ಟ್ ಮಾಡ್ಕೊಳ್ಬೇಕು. ಫ್ರೈ ಆಗಿದ್ರೂ ಕೂಡ ಒಂದು 2 ಮಿನಿಟ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಾ? ಇದಕ್ಕೆ ನಾನು ಹಾರಿಸಿದ್ದೆಲ್ಲ ಏನೂ ಹಾಕ್ತಿಲ್ಲ. ಹಾಲು ಡೈರೆಕ್ಟ್ ಹಸಿ ಹಾಲೇ, ಸ್ವಲ್ಪನೂ ವಾಟರ್ ಮಿಕ್ಸ್ ಮಾಡ್ದಲೇ ಡೈರೆಕ್ಟ್ ಹಾಕಿ ನೋಡಿ, ಒಂದು 1/2 ಲೀಟರ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಶಾವಿಗೆಲ್ಲ ಸೈಡಲ್ಲಿ ಹೋಗಿರುತ್ತಲ್ಲ, ಅದನ್ನು ನೀಟಾಗಿ ತೆಗೆದು ಹಾಲಿಗೆ ಬೇಕಾದ್ರೆ ಆ ಥರ ಮಾಡಿ ಇದಾಗೆ ಬೇಯೋಕ್ಕೆ ಬಿಡೋಣ ನಾವು. ಮತ್ತು ಪದೇ ಸೌಟ್ ಹಾಕ್ತಿರೋದೇನು ಬೇಡ, ಆರಾಮಾಗಿ ಬೇಯುತ್ತೆ. ನೋಡಿ, ಲೈಟಾಗಿ ಒಂದು ಕಡೆಯಿಂದ ಕುದಿ ಬರುತ್ತೆ. ಇದು ಎಲ್ಲದಕ್ಕೂ ಆಗೋ ಪ್ರೊಸೀಜರ್ ಕೇವಲ ಒಂದು 15 ನಿಮಿಷ ಅಷ್ಟೇ. ನೋಡಿ, ಒಂದು ಕಡೆಯಿಂದ ಕುದೀತಾ ಇದೆ ಅಲ್ವಾ, ಚೆನ್ನಾಗಿ ಬೇಯುತ್ತೆ ಅದು. ಶುಗರೆಲ್ಲ ಈಗಲೇ ಹಾಕಬೇಡಿ, ಅದು ಶಾವಿಗೆ ಬೆಂದುಬಿಡಲಿ, ಅದಾದಮೇಲೆ ಬೇಕಾದರೆ ಹಾಕ್ಬೋದು. ನೋಡಿ, ಚೆನ್ನಾಗಿ ಕುದ್ದು ನನ್ನ ಸ್ಟವ್ ಸಿಮ್ಮಲ್ಲಿ ಮಾಡಿದೆ, ಸೊ ಅದಕ್ಕೆಲ್ಲ ಕೆಳಗೆ ಬಂದಿದೆ ಅದು. ನೋಡಿದ್ರಾ? ಈಗ ಚೆನ್ನಾಗಿ ಬೆಂದಿದೆ ಅಲ್ವಾ. ಸೊ ಇವಾಗ ನಾನು ಸಣ್ಣ ಕಪ್ಪಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಶಾವಿಗೆ ತೊಗೊಂಡಲ್ಲ, ಆ ಕಪ್ಪಲ್ಲಿ ಹಾಕ್ತಿಲ್ಲ, ಸ್ಮಾಲ್ ಕಪ್ಪು, ಅದರಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ಲ, ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ. ನಾನು ಸದ್ಯಕ್ಕೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದು ಸಕ್ಕರೆ ಯೂಸ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬಾದಾಮ್ ಪೌಡರು ಬೇಕಾದ್ರೆ ಹಾಕ್ಬೋದಿತ್ತು, ಬಟ್ ನಾನು ಯೂಸ್ ಮಾಡಿಲ್ಲ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ನೀರು ಬಿಟ್ಕೊಳಂಗಾಗಿರುತ್ತೆ ಅಲ್ವಾ. ಸೊ ನೋಡಿ, ಇದಕ್ಕೆ ಕೋವಾ ಅದೆಲ್ಲ ಹೆವಿ ಮಿಲ್ಕ್ ಪ್ರಾಡಕ್ಟ್ಸ್ ಹೆವಿ ತಿಂದ್ರೂ ನಮಗೆ ಒಳ್ಳೆಯದಲ್ಲ. ಸೊ ಮಾಡೋ ಅಡುಗೆನ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಮಾಡಿಕೊಂಡ್ರೆ ಹೆಲ್ತಿಯಾಗಿರ್ಬೋದು. ಇದೇ ಹಾಕ್ಬೋದು ಅಂತ ಎಲ್ಲನೂ ಹಾಕಿದಷ್ಟು ನಮಗೆ ಪ್ರಾಬ್ಲಮ್. ಇವಾಗ ಏನು ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಹಾಕ್ತಾಯಿದ್ದೀನಿ. ಅಷ್ಟೇ, ಮುಗೀತು. ಅದಾದಮೇಲೆ ನಮಗೆ ಫ್ಲೇವರಿಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಈಗ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ನೀಟಾಗಿ ಮಿಕ್ಸ್ ಆಯಿತು. ತುಂಬ ನೀರಾಗೂ ಬೇಡ, ಅಂದರೆ ಜಾಸ್ತಿ ಹಾಲು ಸಾಕು, ಇಷ್ಟು. ನೋಡಿ, ಲಿಡ್ ಕ್ಲೋಸ್ ಮಾಡೋಣ. ನೆಕ್ಸ್ಟು ಸ್ವಲ್ಪ ಬಿಟ್ಟು ತೆಗೆದಾಗ ನೋಡಿ, ಈ ಸೌಟಲ್ಲಿ ತೋರಿಸ್ತೀನಿ ಹಿಂಗೆ ತೆಗೆದು. ನೋಡಿ, ಶಾವಿಗೆ ಇದೆ. ತುಂಬ ಹಾಲ್ತಿದೆ ಶಾವಿಗೆ ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ, ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ನೋಡಿ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿದೆ ಅಲ್ವಾ.
ನೋಡಿ ಈ ಥರ ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ಮನೇಲೂ ತಿಂತಾರೆ. ಯಾರಾದರೂ ಎಮರ್ಜೆನ್ಸಿ ಯಾರಾದರೂ ಬಂದರು ಅಂದರೆ ರಿಲೇಟಿವ್ಸು, ತಕ್ಷಣ ಒಂದು ಸ್ವೀಟ್ ಏನಾದರೂ ಮಾಡಿಕೊಡ್ಬೋದು ಅಂದರೆ ತಕ್ಷಣ ಮಾಡ್ಬೋದು. ಸೊ ಈಗ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.